ರಾಜಕಾರಣಿಗಳು ಬರೀ ಯಾವಾಗ್ಲೂ ಜಗಳ ಮಾಡ್ತಾ ಇರುವಾಗ ನಮ್ಮ ತಲಹರಟೆ ಯಾವ ಹಾಡು ಹೇಳಿದ ಗೊತ್ತಾ? ನಾನು ಹೇಳಲ್ಲ, ನೀವೇ ಕೇಳ್ಬಿಡಿ. ಜಗಳ ಮಾಡಬೇಡಿ, ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ, ನೋವು ಆಯ್ತದೆ, ನಕರ ಮಾಡಬೇಡಿ, ಕೆಲಸ ನಿಂತಿದೆ ಟಾಣ್ ಟಾಣ್ ಟಾಣ್. ಓಟು ಕೊಡಬೇಡಿ, ಸುಮ್ನೆ ಕುಂತವ್ರೆ ಸುಮ್ನೆ ಕೂರ್ಬೇಡಿ, ಕಷ್ಟ ಆಯ್ತದೆ ಜಾಸ್ತಿ ನಗಬೇಡಿ, ತುಟಿ ನೋಯ್ತದೆ ಟಾಣ ಟಾಣ್ ಟಾಣ್. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸೆಂಟ್ರಲ್ಲೇ ಜಗಳ ರಗಳೆ ಮಣ್ಣು ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ಜಗಳ ಮಾಡಬೇಡಿ, ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ, ನೋವು ಆಯ್ತದೆ, ನಕರ ಮಾಡಬೇಡಿ, ಕೆಲಸ ನಿಂತಿದೆ ಟಾಣ್ ಟಾಣ್ ಟಾಣ್. ಕುರ್ಚಿಗಾಗಿ ನಾ ಫೈಟ್ ಮಾಡ್ತೀನಿ, ಸಿಕ್ಕ ಮೇಲೆಯೇ ಸುಮ್ನೆ ಕೂರ್ತೀನಿ, ದಿನಕ್ಕೊಂದ್ಸಲ ಡೆಲ್ಲಿಗೆ ಹೋಗ್ತೀನಿ ಟಾಣ್ ಟಾಣ್ ಟಾಣ್. ಕುರ್ಚಿ ಸಿಕ್ಕರೆ ಬ್ರೈಟ್ ಆಗ್ತೀನಿ, ಸಿಗದೆ ಇದ್ದರೆ ಡಲ್ಲು ಹೊಡಿತೀನಿ, ಸಿಎಂ ಕುರ್ಚಿಗೆ ಕಲ್ಲು ಹೊಡಿತೀನಿ ಟಾಣ್ ಟಾಣ್ ಟಾಣ್. ಕೇಳಿದ್ರಲ್ಲ, ಈ ವಿಷಯ ಹಾಗಿರ್ಲಿ. ಎಡ್ಡಿಜಿ ಕೇಸನ್ನ ಸಿಬಿಐಗೆ ಕೊಟ್ಟಾಗ ಎಡ್ಡಿಜಿ ಏನಂತ ಸಾಂಗ್ ಹೇಳಿದ್ರು ಅಂತ ತಲಹರಟೆ ಹೇಳ್ತಾನೆ, ನೀವೇ ಕೇಳಿ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ, ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ. ಕೇಸಿನಲ್ಲೇ ಕಾಡುವೆ ನನ್ನ ಗಣಿ, ಕೇಸಿನಲ್ಲೇ ಸಾಯುವೆ ಇನ್ನ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ, ನೋವು ಕೊಟ್ಯಾಕೋದೆ. ಗಣಿ ವರದಿ ಮುಳುವಾಯ್ತು ನನ್ನ ಕುರ್ಚಿಗೆ, ಕಣ್ಣಿದ್ದು ಕುರುಡಾಯ್ತು ನನ್ನ ಬುದ್ಧಿಗೆ, ಕಳ್ಕೊಂಡೆ ಹುದ್ದೇನ ನಾನು ಪಡೆಯೋಕೆ, ನೀನ್ ಮಾತ್ರ ನನ್ನಿಂದ ದೂರ ಆಗುವುದೇ. ವಿಧಿಯಾಟ ಹೀಗೆ ಮನಸ್ಯಾಕೋ ಭಾರ, ನನಗ್ಯಾಕೋ ಹೀಗೆ ಕಾಡಿದೆ. ವಿಧಿಯಾಟ ಹೀಗೆ ಮನಸ್ಯಾಕೋ ಭಾರ, ನನಗ್ಯಾಕೋ ಹೀಗೆ ಕಾಡಿದೆ. ನ್ಯಾಯ ಕೊಟ್ಟು ಉಳಿಸಿ. ಈ ರಾಜ್ಯದ ಬರಗಾಲದಲ್ಲಿ ಕಷ್ಟ ಪಡ್ತಾ ಇರುವಾಗ ನಮ್ಮ ಕಮಲ ಪಕ್ಷದ ಪ್ರೆಸಿಡೆಂಟು ಈಶ್ವರಪ್ಪನವರು ಫಾರಿನ್ ಟೂರ್ಗೆ ಹೋಗಿದ್ರು. ಆಗ ತಲಹರಟೆ ಹೇಳಿದ್ದು ಯಾವ ಹಾಡಂತ ಗೊತ್ತಾ? ಈಶ್ವರಪ್ಪ ಬರಗಾಲದಲ್ಲಿ ಫಾರಿನ್ ಟೂರ್ಗೆ ಹೊರಟ್ರಲ್ಲಪ್ಪ, ರಾಜಕೀಯನ ಉರಿ ತೊಟ್ಟಿನ ವಿಧಾನಸೌಧನ ಯಾವನಿ ಕೂತು ಏನು ಮಾಡೋದು. ಪಾರ್ಟಿ ಪ್ರೆಸಿಡೆಂಟು ಫಾರಿನ್ಗೆ ಹೊರಟ್ರು, ಏನು ಹೇಳೋದು ಎಂಥ ಟೈಮಲ್ಲಿ ಯಾವನಿ ಗೊತ್ತು. ಒಟ್ಟೊಂದು ನಾವು ಡಬ್ಬಕ್ಕೆ ಹಾಕಿ ಸಣ್ಣ ತಪ್ಪು ಮಾಡ್ದಂಗಾಯ್ತು. ಇವರು ಯಾತಕ್ಕೆ ಹೆಂಗೆ ಮಾಡ್ತಾರೋ ಯಾವನಿ ಗೊತ್ತು. ನೀರು ಕೊಡ್ತಾರ ಕೈ ಕೊಡ್ತಾರ ಯಾವನಿ ಗೊತ್ತು. ಕುಡಿಯೋಕೆ ಒಂದು ಬಿಂದಿಗೆ ನೀರನ್ನ ಕೇಳುತ್ತಾ ಬೀದಿಗಿಳಿದ್ವಿ ಮಧ್ಯಾಹ್ನ. ಕೊಡ್ತೀನಿ ಅಂತ ನಕ್ರು ಸಿಎಂ, ಬಿಡಬಿಟ್ಟು ಹೊರಟ್ರು ಪಾರ್ಟಿ ಪ್ರೆಸಿಡೆಂಟ್. ಕೆಲಸದ ಬಗ್ಗೆ ಮಾತ್ರ
ನಮ್ಮನ್ ಕೇಳಲೇಬೇಡ್ರಿ ಫಾರಿನ್ ಟೂರ್ ಮುಂದೆ ನಂಗೆ ಯಾವ ಕೆಲಸ ಇಲ್ರಿ ಬಡವರ ಕೈಗೆ ಖಾಲಿ ಚೆಂಬು ಕೊಟ್ಟು ಫಾರಿನ್ ಟ್ರಿಪ್ಪಿಗೆ ಹಾರ್ದಂಗಾಯ್ತು ಎಂಥ ಟೈಮಲ್ಲಿ ಟೂರು ಬೇಕಿತ್ತ ಯಾವನಿ ಗೊತ್ತು ಈಶ್ವರಪ್ಪನು ಹೆಂಗ್ಯಾಕ್ ಮಾಡಿದ್ರು ಯಾವನಿ ಗೊತ್ತು ಅದ್ಯಾಕೋ ಗೊತ್ತಿಲ್ಲ ಕಣ್ರಿ. ಒಂದ್ ಬಾರಿ ಕೈ ಪಾರ್ಟಿ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಮುನಿಸ್ಕೊಂಡು ರಿಸೈನ್ ಮಾಡಿದ್ರು. ಆಗ ತಲಹರಟೆ ಸಿದ್ದುಬಾ ಏನಾಯ್ತು ಅಂತ ಕೇಳಿದಾಗ ಕಾಂಗ್ರೆಸ್ ಅನ್ನ ಜನ ಕಿತ್ತೊಗಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಎಲ್ಲವನ್ನು ಹೇಳುವ ಆಸೆಯಾದರೆ ಹೇಳಲಿಕ್ಕೆ ಹೈಕಮಾಂಡ್ ತೊಂದರೆ. ಈಗ ನಾನು ಪಕ್ಷ ಬಿಟ್ಟು ಹೊರಟರೆ ಬೇರೆ ಪಾರ್ಟಿಗೆ ಎಂಟ್ರಿ ಕೊಡುವೆಯಾದರೆ ಬಿಜೆಪಿ ಅದ್ಯಾಕೋ ಕೆಟ್ಟು ಹೋಗಿದೆ, JDS ಅದ್ನಾಗ್ಲೇ ಬಿಟ್ಟು ಆಗಿದೆ. ಸಿದ್ದಪ್ಪ ನಿನ್ನ ಆಸೆ ಏನಂತ ಹೇಳ್ಬಿಡ್ರಪ್ಪ. ಎಷ್ಟು ಒಳ್ಳೆ ಹುದ್ದೆ ಇದ್ರು ದುಡ್ಡು ಬೇಕಪ್ಪ, ಹೊಸ ಪಕ್ಷ ಕಟ್ಟಲಿಕ್ಕೆ ಮೀಟ್ರ್ ಬೇಕಪ್ಪ. ಎಲ್ಲವನ್ನು ಹೇಳೋ ಆಸೆಯಾದರೆ ಹೇಳಲಿಕ್ಕೆ ಹೈಕಮಾಂಡ್ ತೊಂದರೆ. ಈಗ ನಾನು ಪಕ್ಷ ಬಿಟ್ಟು ಹೊರಟರೆ ಬೇರೆ ಪಾರ್ಟಿಗೆ ಎಂಟ್ರಿ ಕೊಡುವೆ ಆದರೆ ಬಿಜೆಪಿ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತೇಳಿ ಜನ ಇವತ್ತು ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಇದೆಲ್ಲ ಇರ್ಲಿ. ಈ ಕಾವಿ ಸ್ವಾಮಿ ನಿತ್ಯಾನಂದ ಆರ್ತಿರಾವ್ ಅನ್ನೋ ಹೆಣ್ಮಗಳಿಗೆ ಮೋಸ ಮಾಡಿದಾಗ ತಲಹರಟೆ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡು ಸಖತ್ತಾಗಿರೋ ಒಂದು ಹಾಡು ಹೇಳಿದ. ಅದ್ಯಾವ ಸಾಂಗು ಅಂತ ಬನ್ನಿ ನೋಡೋಣ. ಕೇಳಿ ಬಂಧುಗಳೇ, ಒಬ್ಬನು ಸ್ವಾಮಿಯೂ ಇದ್ದನು. ನೋಡಿ ಬಂಧುಗಳೇ, ಒಬ್ಬನು ಸ್ವಾಮಿಯೂ ಇದ್ದನು. ಕೋಟಿ ಕೋಟಿ ಜನಗಳಿಗೆ ಭಕ್ತಿ ಬಂತು ಪೂರ್ತಿ. ಧರ್ಮ ಕೊಂದ ಈ ನಿತ್ಯ ನನ್ನ ಹಾಡಿಗೆ ಸ್ಫೂರ್ತಿ. ಕೇಳಿ ಬಂಧುಗಳೇ, ಒಬ್ಬನು ಸ್ವಾಮಿಯೂ ಇದ್ದನು. ನೋಡಿ ಬಂಧುಗಳೇ, ಒಬ್ಬನು ಸ್ವಾಮಿಯೂ ಇದ್ದನು. ಓಕೆ, ಇವಾಗ ಶುಂಠಿ ಕಷಾಯ ಕುಟ್ಕೊಂಡು ಬನ್ನಿ. ತಲಹರಟೆ ಮತ್ಯಾರ್ಯಾರ ಬಗ್ಗೆ ಸಾಂಗ್ ಹೇಳ್ದ ಅಂತ ನೋಡೋಣ.